ಬೆಂಗಳೂರಲ್ಲಿ ಕೊರೋನಾ ಮೂರನೇ ಅಲೆ ಭೀತಿ. ನಗರದಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕಳೆದ 15 ದಿನಗಳಲ್ಲಿ 90% ಕಂಟೈನ್ಮೆಂಟ್ ಹೆಚ್ಚಾಯಿತು. ದಿಸ್ ಇಸ್ ತುಂಬಾ ಕನ್ಸರ್ನ್ ಇದು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳು ಜಾಸ್ತಿ ಆಯಿತು. ಬಹಳ ಗಮನ ಹರಿಸಬೇಕು. 2 ವಾರಕ್ಕೆ 50ರಿಂದ 100ಕ್ಕೆ ಏರ್ತು ಕಂಟೈನ್ಮೆಂಟ್ ಝೋನ್ಗಳು. ಡಿಸೆಂಬರ್ 2ನೇ ತಾರೀಕು ಒಮೈಕ್ರಾನ್ ಪತ್ತೆ ಆಯಿತು. ಅದಾದಮೇಲೆ ಹೆಚ್ಚಾಯಿತು ಝೋನ್ಗಳ ಸಂಖ್ಯೆ. ಬೆಂಗಳೂರಲ್ಲಿ ಇದುವರೆಗೆ 102 ಕಂಟೈನ್ಮೆಂಟ್ ಝೋನ್. ಗೊತ್ತಾಗ್ತಿಲ್ಲ ಅಷ್ಟೇ. ಎಲ್ಲ ಮಾರ್ಕೆಟಲ್ಲಿ ಓಡಾಡ್ತಿದ್ದಾರೆ, ಅಂಗಡಿಗೆ ಓಡಾಡ್ತಿದ್ದಾರೆ, ಮಾಲ್ಗೆ ಹೋಗ್ತಿದ್ದಾರೆ, ಸಿನಿಮಾ ಹಾಲ್ಗೆ ಹೋಗ್ತಿದ್ದಾರೆ. ಅದು ನಿಧಾನಕ್ಕೆ ಕರೋನಾ ತನ್ನ ಕಬಂಧ ಬಾಹುವನ್ನು ದೊಡ್ಡದು ಮಾಡ್ತಾ ಇದೆ. ಕಂಟೈನ್ಮೆಂಟ್ ಝೋನ್ 50ರಿಂದ 100 ಆಯಿತು. 90% ಹೆಚ್ಚಾಯಿತು. ಡಿಸೆಂಬರ್ 2ನೇ ತಾರೀಕು ಒಮೈಕ್ರಾನ್ ಪತ್ತೆ ಆಗಿದ್ದು. ಅಲ್ಲಿಂದ ಇವತ್ತು ಡಿಸೆಂಬರ್ 17ನೇ ತಾರೀಕು, ಬರೀ 2 ವಾರ 15 ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಕೊರೋನಾ ಹೆಚ್ಚಳ, ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಳ. ಸೊ ಹಾಗಾಗಿ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಇದೆಲ್ಲ ಬಹಳ ಇಂಪಾರ್ಟೆಂಟು. ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ ತೋರಿಸ್ತಾ ಇದ್ದೀವಿ ಹೇಗೆ ಬರ್ತಾ ಇದೆ ಅಂತ. ಪ್ರತಿ ದಿನದಿಂದ ದಿನಕ್ಕೆ 56, 75, 86 ಮಧ್ಯದ ಗ್ಯಾಪ್ ನೋಡಿ. 3 ದಿನಕ್ಕೆ 5 ದಿನಕ್ಕೆ ಹೆಂಗೆ ಕಂಟೈನ್ಮೆಂಟ್ ಝೋನ್ಗಳು ಜಾಸ್ತಿ ಆಗ್ತಿದೆ ಅಂತ. ಹುಷಾರು, ಕೇರ್ ತಗೊಳ್ಳಿ. 102, 56, 75 ಹೀಗಿದೆ ಅದರ ರೇಂಜ್. ವಲಯವಾರು ಬೆಂಗಳೂರಿನ 8 ವಲಯ ಇದೆ. ಬೊಮ್ಮನಹಳ್ಳಿಯ 31, ದಕ್ಷಿಣ ವಲಯ 18, ಮಹದೇವಪುರ ವಲಯ 16, ಪೂರ್ವ ವಲಯ 13, ಯಲಹಂಕ ಪಶ್ಚಿಮ ವಲಯ, RR ನಗರ ಸಿಂಗಲ್ ಡಿಜಿಟಲ್ ಇದೆ. ಬಟ್ ಬೊಮ್ಮನಹಳ್ಳಿ ಆ ಕಡೆ ಎಲ್ಲ ತುಂಬ ಜಾಸ್ತಿ ಆಗಿದೆ. ಸೌತು ಜಾಸ್ತಿ, ಮಹದೇವಪುರ, ಸೌತು ಮತ್ತು ಬೊಮ್ಮನಹಳ್ಳಿ ಹೈಯೆಸ್ಟ್. ಲೋಯೆಸ್ಟು RR ನಗರ, ಪಶ್ಚಿಮ ವಲಯ, ಈ ಕಡೆ ಯಲಹಂಕ. ರಾಜ್ಯದಲ್ಲಿ ಒಮೈಕ್ರಾನ್ ಆತಂಕ. ಮೈಲಾಪುರ ಮೈಲಾರಲಿಂಗೇಶ್ವರ ಜಾತ್ರೆ ರದ್ದಾಗಿದೆ. ಜಾತ್ರೆ ರದ್ದುಗೊಳಿಸಿ ಯಾದಗಿರಿಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾದಗಿರಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ನಡೆಯುವಂತಹ ಮಕರ ಸಂಕ್ರಮಣ ದಿವಸ ನಡೆಯುತ್ತೆ ಈ ಜಾತ್ರೆ. ಜನವರಿ 13ರಿಂದ 18 ತನಕ ಜರುಗುವಂತಹ ಜಾತ್ರೆ ಇದಾಗಿತ್ತು ಸ್ಕೆಡ್ಯೂಲ್. ಈಗದಿಲ್ಲ, ಕ್ಯಾನ್ಸಲ್, ರದ್ದು. ಮೈಲಾರ ಜಾತ್ರೆಗೆ ಆಗಮಿಸುವ ಮಹಾರಾಷ್ಟ್ರ ಭಕ್ತರು ತುಂಬ ಜನ ಬರ್ತಾರೆ. ಮಹಾರಾಷ್ಟ್ರದಲ್ಲಿ ತುಂಬ ಹೆಚ್ಚಾಗಿದೆ ಕೊರೋನಾ, ಜೊತೆಗೆ ಒಮೈಕ್ರಾನ್. ಈ ಹಿನ್ನೆಲೆಯಲ್ಲಿ ಈ ಅದ್ಧೂರಿ ಜಾತ್ರೆಯನ್ನು ರದ್ದು ಮಾಡಿದ್ದಾರೆ. ಸರಳವಾಗಿ ಪೂಜೆ ಗೀಜೆ ಎಲ್ಲ ಮಾಡ್ಬೋದು, ಪಲ್ಲಕ್ಕಿ ಕಾರ್ಯ ಮಾಡ್ಬೋದು. 500 ಭಕ್ತರಿಗಿಂತ ಜಾಸ್ತಿ ಇರೋಂಗಿಲ್ಲ, ಕಡಿಮೆ ಇರಬೇಕು. ಭಕ್ತರ ಪ್ರವೇಶ ಕಡಿವಾಣಕ್ಕೆ 6 ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಸೊ ಜಾತ್ರೆ ಇರಲ್ಲ. ರದ್ದು. ನಿಮ್ಮ ಕಡೆಯವ್ರಿಗೆ, ಎಸ್ಪೆಷಲಿ ಮಹಾರಾಷ್ಟ್ರದ ಕಡೆ ಇರೋರಿಗೆ, ಆ ಭಾಗದಲ್ಲಿರೋರಿಗೆಲ್ಲ ಹೇಳ್ಬಿಡಿ, ಮೈಲಾರಲಿಂಗೇಶ್ವರ ಜಾತ್ರೆ 2022 ಜನವರಿ 13ರಿಂದ 18 ಇತ್ತಲ್ಲ, ಅದಿರಲ್ಲ. ಸರಳವಾಗಿ ಪೂಜೆ ಪುನಸ್ಕಾರ ಮಾಡಿ ಆಚರಣೆ ಮಾಡ್ತಾರೆ. ಯಾದಗಿರಿ DC ಅದ್ರ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಮೈಲಾಪುರ ದೇವಸ್ಥಾನ ಮಕರ ಸಂಕ್ರಾಂತಿ ದಿವಸದಲ್ಲಿ ಪೂಜೆ ಕಾರ್ಯಕ್ರಮಗಳಾಗ್ತಾ ಇದೆ. ಈ ಪೂಜೆ ಕಾರ್ಯಕ್ರಮ ಬಹಳ ಸರಳವಾಗಿ ಮಾಡಬಹುದು ಅಂತ ನಾವು ಒಂದು ಅಪ್ರೂವಲ್ ಕೊಟ್ಟಿದ್ದೇವೆ. 500 ಜನರಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮಗಳು, ಪಲ್ಲಕ್ಕಿ ಉತ್ಸವ ಮತ್ತು ಬೇರೆ ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮಗಳು ಮಾಡಬಹುದಂತ ಇವತ್ತು ಕೂಡ ನಾವು ಆ ದೇವಸ್ಥಾನ ಸಂಬಂಧಪಟ್ಟ ಅರ್ಚಕರು ಮತ್ತು ಎಲ್ಲಾ ಸದಸ್ಯರು ಮತ್ತು ಮೆಂಬರ್ಸ್ಗೆ ಕರೆದು ನಾವು ಮೀಟಿಂಗ್ ಮಾಡಿದ್ದೇವೆ. ಹಾಗೂ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಜೊತೆಗೆ ಕೈ ಜೋಡಿಸಿ ಕೋವಿಡ್ ಹಿನ್ನೆಲೆಯಲ್ಲಿ ಮತ್ತು ಒಮೈಕ್ರಾನ್ ಹಿನ್ನೆಲೆಯಲ್ಲಿ ಮುಂದುವರಿತ